ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾವು ಈ ಮಲ್ಲಿಗೆ ಗಿಡಗಳನ್ನು ತಂದು ನಡುವಾಗ ಮುಂದೆ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂವು ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಟ್ಟಿರ್ತೇವೆ. ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಆರೈಕೆಯನ್ನು ಮಾಡ್ತಾ ಇರ್ತೇವೆ. ಒಳ್ಳೆಯ ಆರೈಕೆ ಮಾಡುವುದರಿಂದ ಗಿಡಗಳಲ್ಲಿ ತುಂಬನೇ ಚಿಗುರುಗಳು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ. ಕೆಲವೊಮ್ಮೆ ಗಿಡದಲ್ಲಿ ಆದಂತಹ ಮೊಗ್ಗುಗಳು ಹೂವುಗಳು ಕೆಂಪಗಾಗಲು ಪ್ರಾರಂಭವಾಗ್ತದೆ. ಇದರಿಂದ ನಮಗೆ ಬೇಸರ ಆಗುವುದು ಸಹಜ ಅಂತಲೇ ಹೇಳಬಹುದು. ಇದರ ಬಗ್ಗೆ ಮಮತಾ ಅವರು ಕಮೆಂಟಲ್ಲಿ ಕೇಳಿದ್ದಾರೆ, ಮಲ್ಲಿಗೆ ಹೂಗಳು ಮತ್ತು ಮೊಗ್ಗುಗಳು ಕೆಂಪಗಾಗುತ್ತಿವೆ, ಯಾವ ಕಾರಣದಿಂದ, ಅದಕ್ಕೆ ಯಾವ ಪೆಸ್ಟಿಸೈಡ್ ಹಾಕಬೇಕು ಅಂತ ತಿಳಿಸ್ತೀರಾ ಅಂತ ಕೇಳಿದ್ದಾರೆ. ಇದರ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಅಲ್ಲದಿದ್ದರೂ ಕೂಡ ಸ್ವಲ್ಪ ವಿಷಯಗಳು ತಿಳಿದಿದೆ. ಆ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮಲ್ಲಿಗೆ ಗಿಡಗಳಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗ್ತದೆ. ಅದರಲ್ಲಿ ಹೆಚ್ಚಿನ ಸಮಸ್ಯೆಗಳು ಎದುರಾಗುವಂತಹದ್ದು ಹುಳಗಳಿಂದ ಅಂತಲೇ ಹೇಳಬಹುದು. ಹಾಗೆಯೇ ಮಲ್ಲಿಗೆ ಗಿಡಗಳಲ್ಲಿ ಆದಂತಹ ಮೊಗ್ಗುಗಳು ಹೂಗಳು ಕೆಂಪಗಾಗಲು ಮುಖ್ಯವಾದ ಒಂದು ಕಾರಣ ಹುಳಗಳು ಅಂತಲೇ ಹೇಳಬಹುದು. ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವಂತಹ ಹುಳಗಳು, ಕೀಟಗಳು, ವೈಟ್ ಫ್ಲೈಸ್ಗಳು ಹೂವಿನ ಮೇಲೆ ಹಾಗೆ ಎಲೆಗಳ ಮೇಲೆ ಕುಳಿತು ಅದರ ರಸವನ್ನು ಹೀರುತ್ತಿರುತ್ತದೆ. ಇದರಿಂದ ಗಿಡಗಳು ಕ್ರಮೇಣವಾಗಿ ದುರ್ಬಲವಾಗ್ತದೆ, ಹಾಗೆ ಹೂವು ಸರಿಯಾಗಿ ಬೆಳೆಯುವುದಿಲ್ಲ. ಕೀಟಗಳು ಅಥವಾ ಹುಳಗಳು ಗಿಡದಲ್ಲಿ ಆದಂತಹ ಚಿಕ್ಕ ಚಿಕ್ಕ ಮೊಗ್ಗಿನ ಮೇಲೆ ಕುಳಿತು ರಸವನ್ನು ಹೀರುತ್ತಿರುವಾಗ ಮೊಗ್ಗು ಸ್ವಲ್ಪ ದೊಡ್ಡದಾದಾಗ ಅದು ಕೆಂಪಗಾಗಲು ಪ್ರಾರಂಭವಾಗ್ತದೆ. ಇನ್ನು ಕೆಲವೊಮ್ಮೆ ಮೊಗ್ಗುಗಳು ಬೇಗನೆ ಅರಳುತ್ತದೆ, ಹಾಗೆ ಅರಳಿದಂಥ ಮೊಗ್ಗಿನ ಬಣ್ಣವೂ ಕೂಡ ಕೆಂಪಗಾಗಿ ಇರುತ್ತದೆ. ಇನ್ನು ಕೆಲವೊಮ್ಮೆ ಚಿಕ್ಕ ಚಿಕ್ಕ ಮೊಗ್ಗುಗಳು ಒಣಗಿ ಉದುರಲು ಪ್ರಾರಂಭವಾಗ್ತದೆ. ಇವೆಲ್ಲದಕ್ಕೂ ಕೂಡ ಮುಖ್ಯವಾದ ಕಾರಣ ಹುಳಗಳು. ಅತಿಯಾದ ಕೀಟಗಳು ನಮ್ಮ ಗಿಡದಲ್ಲಿ ಕಂಡುಬಂದಾಗ ಕೆಲವೊಮ್ಮೆ ವೈರಸ್ ಹಾಗೆ ಫಂಗಸ್ ರೀತಿಯಾದ ಕೆಲವೊಂದು ರೋಗಗಳು ಕಂಡುಬರುತ್ತದೆ. ಇದರಿಂದಲೂ ಕೂಡ ಹೂವಿನ ಬಣ್ಣ ಬದಲಾಗ್ತದೆ ಅಂತಲೇ ಹೇಳಬಹುದು. ಒಂದು ವೇಳೆ ನಿಮ್ಮ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಇಲ್ಲ, ಆದರೂ ಕೂಡ ಹೂಗಳು ಕೆಂಪಗಾಗಿ ಬರುತ್ತಿದೆ ಅಂತ ಇದ್ದಲ್ಲಿ ಆ ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಆಗಿರಬಹುದು. ಹಾಗೆ ಇನ್ನು ಕೆಲವೊಮ್ಮೆ ಹವಾಮಾನದ ಬದಲಾವಣೆಯಿಂದಲೂ ಕೂಡ ಹೂಗಳ ಬಣ್ಣ ಬದಲಾಗ್ತದೆ. ಅತಿಯಾದ ಬಿಸಿಲು ಹಾಗೆ ಅತಿಯಾದ ತೇವಾಂಶ ಇದ್ದಾಗಲೂ ಕೂಡ ಮೊಗ್ಗುಗಳು ಕೆಂಪಗಾಗುವುದು ಸಹಜ ಅಂತಲೇ ಹೇಳಬಹುದು. ಇನ್ನು ಕೆಲವೊಮ್ಮೆ ನೀವು ಗಿಡಕ್ಕೆ ನೀರನ್ನು ಹಾಕುವಾಗ ಅತಿಯಾಗಿ ಹಾಕಿದರೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಹಾಕಿದರೂ ಕೂಡ ಹೂವಿನ ಬಣ್ಣ ಕೆಂಪಗಾಗುತ್ತದೆ. ಹೀಗೆ ಮಲ್ಲಿಗೆ ಗಿಡಗಳಲ್ಲಿ ಹೂವಿನ ಬಣ್ಣ ಬದಲಾಗಲು ಹಲವಾರು ಕಾರಣಗಳಿವೆ. ಅದರಲ್ಲಿ ಕೆಲವೊಂದು ಕಾರಣಗಳನ್ನು ನಾನು ತಿಳಿಸಿದ್ದೇನೆ. ನಿಮ್ಮ ಗಿಡದಲ್ಲಿ ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಅಂತ ನೀವೇ ಗಮನಿಸಿಕೊಳ್ಳಿ. ನನ್ನ ಪ್ರಕಾರ ಹೆಚ್ಚಾಗಿ ಈ ರೀತಿಯಾಗುವುದು ಹುಳಗಳ ಸಮಸ್ಯೆಯಿಂದಲೇ ಅಂತಲೇ ಹೇಳಬಹುದು. ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಕಂಡುಬಂದಾಗ ಹೂವನ್ನು ಮಾತ್ರವಲ್ಲದೆ ಎಲೆಗಳನ್ನು ಕೂಡ ಹುಳಗಳು ಹಾಳು ಮಾಡುತ್ತದೆ. ಪ್ರಾರಂಭದಲ್ಲಿ ಗಿಡದಲ್ಲಿನ ಕೆಲವೊಂದು ಹೂಗಳು ಹಾಗೆ ಕೆಲವೊಂದು ಎಲೆಗಳನ್ನು ಮಾತ್ರ ಹಾಳು ಮಾಡುತ್ತದೆ. ಕ್ರಮೇಣವಾಗಿ ಹುಳಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಇದರಿಂದ ಕ್ರಮೇಣವಾಗಿ ಗಿಡದಲ್ಲಿನ ಎಲ್ಲ ಹೂಗಳು ಎಲ್ಲ ಎಲೆಗಳನ್ನು ಕೂಡ ಹುಳಗಳು ಹಾಳು ಮಾಡಲು ಪ್ರಾರಂಭಿಸುತ್ತದೆ. ಹಾಗಾಗಿ ಪ್ರಾರಂಭದಲ್ಲೇ ಅಂದರೆ ಹೂವಿನ ಬಣ್ಣ ಬದಲಾದಾಗ ಅಥವಾ ಎಲೆಗಳಲ್ಲಿ ಅಲ್ಲಲ್ಲಿ ತೂತುಗಳನ್ನು ನೀವು ನೋಡಿದಾಗ ಹಾಗೆ ಕೆಲವೊಮ್ಮೆ ಹುಳಗಳೇ ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಈ ಎಲ್ಲ ಸಂದರ್ಭದಲ್ಲಿ ಕೂಡಲೇ ಕೀಟನಾಶಕವನ್ನು ನಿಮ್ಮ ಗಿಡಗಳಿಗೆ ನೀವು ಸಿಂಪಡಿಸಬೇಕಾಗ್ತದೆ. ನಾನು ಈಗ ಸದ್ಯಕ್ಕೆ ನನ್ನ ಮಲ್ಲಿಗೆ ಗಿಡಗಳಿಗೆ ಫಾಸ್ಮೇಟ್ ಅನ್ನುವಂತಹ ಒಂದು ಕೀಟನಾಶಕವನ್ನು ಸಿಂಪಡಿಸ್ತಾ ಇರ್ತೇನೆ. ಅದನ್ನು ನಾನು 15 ದಿನಕ್ಕೆ ಒಮ್ಮೆ ಸಿಂಪಡಿಸುತ್ತೇನೆ. ಹೆಚ್ಚಾಗಿ 15 ದಿನಕ್ಕೊಮ್ಮೆ ನನ್ನ ಗಿಡದಲ್ಲಿ ತುಂಬನೇ ಚಿಗುರುಗಳು ಬಂದಿರ್ತದೆ. ಆ ಒಂದು ಸಮಯದಲ್ಲೇ ನಾನು ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸುತ್ತೇನೆ. ಗಿಡಗಳಲ್ಲಿ ಮೊಗ್ಗುಗಳು ದೊಡ್ಡದಾದ ನಂತರ ನೀವು ಕೀಟನಾಶಕವನ್ನು ಸಿಂಪಡಿಸಿದರೆ ಅಷ್ಟೊಂದು ಪ್ರಯೋಜನ ಆಗುವುದಿಲ್ಲ. ಚಿಗುರು ಬಂದು ಅದರ ನಂತರ ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾದ ಒಂದು ಸ್ಟೇಜಲ್ಲಿ ನೀವು ಕೀಟನಾಶಕವನ್ನು ಗಿಡಗಳಿಗೆ ಸಿಂಪಡಿಸಬೇಕಾಗ್ತದೆ. ಆಗ ಗಿಡದಲ್ಲಿ ಹೂ ಮುಗಿಯುವ ತನಕನೂ ಕೂಡ ಹುಳಗಳ ಸಮಸ್ಯೆ ಇರುವುದಿಲ್ಲ. ಇದು ನನ್ನ ಅನುಭವದ ಮಾತು ಅಂತಲೇ ಹೇಳಬಹುದು. ಗಿಡಗಳಲ್ಲಿ ಚಿಗುರು ಇರುವಾಗಲೇ ನೀವು ಕೀಟನಾಶಕವನ್ನು ಸಿಂಪಡಿಸದೇ ಇದ್ದಲ್ಲಿ ಮೊಗ್ಗುಗಳ ಒಳಗೆ ಆಲ್ರೆಡಿ ಆಗಿ ಹುಳಗಳು ಬಂದಿರ್ತದೆ. ಮೊಗ್ಗುಗಳನ್ನು ಅದು ಹಾಳು ಮಾಡ್ತಾ ಇರ್ತದೆ. ಮೊಗ್ಗುಗಳು ದೊಡ್ಡದಾಗುವಾಗ ಮೊಗ್ಗಿನ ಒಳಗೆ ನೀವು ಹುಳಗಳನ್ನು ಗಮನಿಸಬಹುದು. ಹಾಗಾಗಿ ಗಿಡದಲ್ಲಿ ತುಂಬನೇ ಚಿಗುರುಗಳು ಬಂದು ಅದರಲ್ಲಿ ಸ್ವಲ್ಪ ಮೊಗ್ಗು ಬರುವ ಒಂದು ಹಂತದಲ್ಲೇ ನೀವು ಕೀಟನಾಶಕವನ್ನು ಸಿಂಪಡಿಸಬೇಕು. ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಾಗಿ 15 ದಿನ ಒಳ್ಳೆಯ ರೀತಿಯಲ್ಲಿ ಹೂವು ಸಿಗ್ತದೆ. ಮತ್ತು 15 ದಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂವು ಸಿಗ್ತದೆ. ಆ ಕಡಿಮೆ ಪ್ರಮಾಣದಲ್ಲಿ ಹೂವು ಸಿಗುವಾಗ ಗಿಡಗಳಲ್ಲಿ ಚಿಗುರು ಬರುವಂತಹ ಸಮಯ, ಆ ಸಮಯದಲ್ಲಿ ನೀವು ಕೀಟನಾಶಕವನ್ನು ಸಿಂಪಡಿಸಿ.
ತುಂಬ ಜನರಿಗೆ ಇದರ ಬಗ್ಗೆ ಕನ್ಫ್ಯೂಸ್ ಇರ್ತದೆ. ಹಾಗಾಗಿ ನಾನು 2-3 ಬಾರಿ ಹೇಳಿದ್ದೇನೆ. ಅಂದರೆ ಗಿಡದಲ್ಲಿ ತುಂಬ ಹೂವು ಆಗುವಾಗ, ಅಂದರೆ ಹೂವನ್ನು ತೆಗೆಯುವಂತಹ ಸಮಯದಲ್ಲಿ ಅವರು ಕೀಟನಾಶಕವನ್ನು ಸಿಂಪಡಿಸುತ್ತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಅಷ್ಟರೊಳಗೆ ಮೊಗ್ಗಿನ ಒಳಗೆ ಹುಳಗಳು ಬಂದಿರ್ತದೆ. ಹಾಗೆ ಹೆಚ್ಚಿನ ಹೂವನ್ನು ಹುಳಗಳು ಹಾಳು ಮಾಡಿರ್ತದೆ. ಗಿಡದಲ್ಲಿ ಮೊಗ್ಗುಗಳು ದೊಡ್ಡದಾದ ನಂತರ ಕೀಟನಾಶಕವನ್ನು ಸಿಂಪಡಿಸುವವರು ಕೆಲವರು ನನಗೆ ಕೇಳ್ತಾ ಇರ್ತಾರೆ. ನಾನು ಗಿಡಗಳಿಗೆ ಕೀಟನಾಶಕವನ್ನು ಸಿಂಪಡಿಸಿದ್ರೂ ಕೂಡ ಹೂವುಗಳು ಹಾಳಾಗ್ತಾ ಇದೆ ಅಂತ ಹೇಳ್ತಾರೆ. ಇದು ಯಾವುದರಿಂದ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಅಂದರೆ ನೀವು ಚಿಕ್ಕ ಮೊಗ್ಗು ಇರುವಾಗ ಕೀಟನಾಶಕವನ್ನು ಸಿಂಪಡಿಸದೇ ಇದ್ದಲ್ಲಿ ಗಿಡಗಳಲ್ಲಿ ಮೊಗ್ಗುಗಳು ದೊಡ್ಡದಾಗುವುದರೊಳಗಾಗಿ ಹುಳಗಳು ಅದನ್ನು ಹಾಳು ಮಾಡಿ ಇರ್ತದೆ. ಹಾಗಾಗಿ ನಮಗೆ ಮೊಗ್ಗುಗಳು ಸಿಗುವಾಗ ಹಾಳಾಗಿಯೇ ಇರ್ತದೆ. ನೀವು ಎಷ್ಟೇ ಕೀಟನಾಶಕವನ್ನು ಸಿಂಪಡಿಸಿದ್ರೂ ಕೂಡ ಆಲ್ರೆಡಿ ಹಾಳಾದ ಮೊಗ್ಗುಗಳೇ ಇರುವುದರಿಂದ ನಮಗೆ ಹೂವನ್ನು ತೆಗೆಯುವಾಗ ಹುಳಗಳು ಹಾಳು ಮಾಡಿದೆ ಅಂತ ಅನಿಸ್ತದೆ. ಹಾಗಾಗಿ ಗಿಡಗಳಲ್ಲಿ ಚಿಗುರು ಬರುವಾಗಲೇ ನೀವು ಕೀಟನಾಶಕವನ್ನು ಸಿಂಪಡಿಸಿದರೆ ಒಳ್ಳೆಯದು. ಹಾಗೆ ಗಿಡಗಳಿಗೆ ನೀರನ್ನು ಹಾಕುವಾಗ ಅತಿಯಾಗಿಯೂ ಹಾಕಬೇಡಿ, ಹಾಗೆ ಕಡಿಮೆ ಪ್ರಮಾಣದಲ್ಲೂ ಕೂಡ ಹಾಕಬೇಡಿ. ಸರಿಯಾದ ಪ್ರಮಾಣದಲ್ಲೇ ನೀರನ್ನು ಹಾಕಿ. ನಾನು ಬೇಕಾದರೆ ಒಮ್ಮೆ ಗಿಡಗಳಿಗೆ ನೀರನ್ನು ಹಾಕುವಾಗ ವಿಡಿಯೋ ಮಾಡಿ ತೋರಿಸ್ತೇನೆ, ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕ್ತೇನೆ ಅಂತ. ಆದರೆ ಕೆಲವೊಮ್ಮೆ ಎಲ್ಲರ ಗಿಡಗಳಿಗೂ ಕೂಡ ಅಷ್ಟೇ ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ, ಅಥವಾ ಅಷ್ಟು ನೀರು ಹಾಕಿದರೆ ಕೆಲವರ ಗಿಡಕ್ಕೆ ಸಾಕಾಗುವುದಿಲ್ಲ. ಒಬ್ಬೊಬ್ಬರ ಗಿಡಕ್ಕೆ ಒಂದೊಂದು ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಆದರೂ ಕೂಡ ವಿಡಿಯೋ ಮಾಡಿ ತೋರಿಸ್ತೇನೆ. ಹಾಗೆ ನಾನು ಆವಾಗ ಹೇಳಿದಂತೆ ಗಿಡಗಳಿಗೆ ಪೋಷಕಾಂಶಗಳ ಕೊರತೆಯಾದಾಗ ಹೂವಿನ ಬಣ್ಣ ಬದಲಾಗ್ತದೆ. ಹಾಗಾಗಿ ನೀವು ಸಮಯಕ್ಕೆ ಸರಿಯಾಗಿ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕ್ತಾ ಬರಬೇಕಾಗ್ತದೆ. ಸಾಮಾನ್ಯವಾಗಿ 15 ದಿನಕ್ಕೆ ಒಮ್ಮೆ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಅದು ನೆಲಗಡಲೆ ಹಿಂಡಿ ಇರಬಹುದು, ಹರಳಿಂಡಿ ಇರಬಹುದು, ಸಗಣಿ ಗೊಬ್ಬರ ಇರಬಹುದು, ಅಥವಾ ಕಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಈ ರೀತಿಯಾದ ಯಾವುದೇ ಒಂದು ಗೊಬ್ಬರವನ್ನು ನೀವು ಗಿಡಗಳಿಗೆ ಹಾಕ್ತಾ ಬರಬೇಕಾಗ್ತದೆ. ಒಂದು ವೇಳೆ ಪೋಷಕಾಂಶಗಳ ಕೊರತೆಯಿಂದ ಈ ರೀತಿ ಆಗುವುದಿದ್ದಲ್ಲಿ ಅದು ಸ್ವಲ್ಪ ಕಂಟ್ರೋಲಿಗೆ ಬರ್ತದೆ ಅಂತಲೇ ಹೇಳಬಹುದು. ಇನ್ನು ಅತಿಯಾದ ಬಿಸಿಲು, ಅತಿಯಾದ ಮಳೆ ಹಾಗೂ ಮೋಡದಿಂದಲೂ ಕೂಡ ಈ ರೀತಿಯಾದ ಹಲವಾರು ಸಮಸ್ಯೆಗಳು ಕಂಡುಬರ್ತದೆ. ವಾತಾವರಣದ ಹವಾಮಾನದ ಕಾರಣದಿಂದಾಗಿ ಉಂಟಾಗುವಂತಹ ಈ ರೀತಿಯಾದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ತುಂಬಾನೇ ಕಷ್ಟ ಅಂತಲೇ ಹೇಳಬಹುದು. ಇನ್ನು ಕೆಲವೊಮ್ಮೆ ಮಲ್ಲಿಗೆ ಗಿಡಗಳನ್ನು ನಟ್ಟು ಬಿಸಿಲು ಬೀಳದಂತಹ ಜಾಗದಲ್ಲಿ ಇಟ್ಟಿರ್ತೇವೆ, ಅಥವಾ ಬಿಸಿಲು ಬೀಳದಂತಹ ಜಾಗದಲ್ಲಿ ಗಿಡಗಳನ್ನು ನಟ್ಟಿರ್ತೇವೆ. ಆ ಒಂದು ಸಂದರ್ಭದಲ್ಲೂ ಕೂಡ ಗಿಡಗಳಲ್ಲಿ ಈ ರೀತಿಯಾದ ಸಮಸ್ಯೆ, ಅಂದರೆ ಮೊಗ್ಗುಗಳು ಕೆಂಪು ಆಗುವಂತಹ ಸಮಸ್ಯೆ ಕಂಡು ಬರ್ತದೆ. ಹಾಗಾಗಿ ನೀವು ಬಿಸಿಲು ಇರುವಂತಹ ಜಾಗದಲ್ಲೇ ಈ ಮಲ್ಲಿಗೆ ಗಿಡಗಳನ್ನು ನೆಡಬೇಕಾಗ್ತದೆ. ಹೀಗೆ ಹಲವಾರು ಕಾರಣಗಳಿಂದ ಮಲ್ಲಿಗೆ ಗಿಡಗಳಲ್ಲಿ ಬಿಳಿಯಾಗಿ ಬರುವಂತಹ ಮೊಗ್ಗುಗಳು ಕೆಂಪಗಾಗಲು ಪ್ರಾರಂಭವಾಗ್ತದೆ. ಮಲ್ಲಿಗೆ ಗಿಡಗಳಲ್ಲಿ ಕಂಡುಬರುವಂತಹ ಈ ರೀತಿಯಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿಯಲ್ಲಿ ಕಂಡುಕೊಳ್ಬಹುದು ಅಂತ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ನನ್ನ ಪ್ರಕಾರ ಹೆಚ್ಚಾಗಿ ಈ ರೀತಿಯಾದ ಒಂದು ಸಮಸ್ಯೆ ಕಂಡುಬರುವಂತಹದ್ದು ಹುಳಗಳಿಂದ ಅಥವಾ ವೈಟ್ ಫ್ಲೈಸ್ಗಳಿಂದ. ಹಾಗಾಗಿ ವೈಟ್ ಫ್ಲೈಸ್ಗಳಿಗಾಗಿ ಹಾಗೆ ಹುಳಗಳಿಗಾಗಿ ಕೀಟನಾಶಕವನ್ನು ನೀವು ಆಗಾಗ ನಿಮ್ಮ ಗಿಡಗಳಿಗೆ ಸಿಂಪಡಿಸ್ತಾ ಇರಬೇಕಾಗ್ತದೆ. ಮಲ್ಲಿಗೆ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಇದ್ದಾಗ ಹೂವಿನ ಗುಣಮಟ್ಟ ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗಾಗಿ ನಾವು ಅದನ್ನು ಸರಿಯಾಗಿ ಗಮನಿಸಿಕೊಂಡು ಗಿಡಗಳ ಆರೈಕೆಯನ್ನು ಮಾಡುತ್ತಾ ಇರಬೇಕಾಗ್ತದೆ. ಕೆಲವೊಮ್ಮೆ ಮಲ್ಲಿಗೆ ಗಿಡಗಳಲ್ಲಿ ತುಂಬ ಚಿಗುರುಗಳು ಬಂದರೂ ಕೂಡ ನಮಗೆ ಕೈ ಸೇರುವಂತಹ ಮೊಗ್ಗಿನ ಪ್ರಮಾಣ ಕಡಿಮೆಯಾಗಿ ಇರ್ತದೆ. ಹಾಗಾಗಿ ಮಲ್ಲಿಗೆ ಕೃಷಿ ಮಾಡುವ ಪ್ರತಿಯೊಬ್ಬರೂ ಕೂಡ ಗಿಡದಲ್ಲಿ ಚಿಗುರು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿ ಹೆಚ್ಚಿನ ಮೊಗ್ಗುಗಳು ನಮ್ಮ ಕೈ ಸೇರುವಂತೆ ಮಾಡಿಕೊಳ್ಳೋಣ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.